ಈಗಾಗಲೇ ಹಿರಿಯ ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಂದು ನೇರವಾಗಿ ಅವ್ರನ್ನ ಮಾತಾಡಿ ಸರ್, ಈಗ ರಾಜ್ಯಸಭಾ ಚುನಾವಣಾ ರಣಕಣ ರಂಗೇರಿ, ನೀವು ಯಾರಿಗೆ ಮತ ಹಾಕ್ತೀರಾ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸರ್. ನಾನು ಇನ್ನೂ ತೀರ್ಮಾನ ಮಾಡಿಲ್ಲ ಯಾರಿಗೆ ಮತ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನೂ ನಾನು ತೀರ್ಮಾನ ಮಾಡಿಲ್ಲ. ಕಾಂಗ್ರೆಸ್ನವರೇನೋ ಸಂಪರ್ಕ ಮಾಡಿದ್ದಾರೆ ಸರ್ ನಿಮ್ಮನ್ನ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ದಾರೆ. ಸೊ ನಾನು ತೀರ್ಮಾನ ಮಾಡ್ತೀನಿ. ನಾನು ಇವತ್ತು ಸಿದ್ದರಾಮಯ್ಯ ಅವರು ಬಂದು ಭೇಟಿ ಆಗಿರೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ಉದ್ಘಾಟನಾ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಉದ್ಘಾಟನೆ ಮಾಡಲಿಕ್ಕೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳಾಯಿತು. ಇವತ್ತು ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಇವತ್ತಿನ ಭೇಟಿಯಲ್ಲಿ? ಇಲ್ಲ, ನಾನು ಆನೆಗೊಂದಿ ಉತ್ಸವದ ಒಂದು ಉದ್ಘಾಟನೆಗೋಸ್ಕರ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೆ. ಈಗ ಜನಾರ್ದನ್ ರೆಡ್ಡಿ ಅವರು ಕೈ ಹಿಡಿತಾರ ಕಮಲ ಹಿಡಿತಾರ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ದೊಡ್ಡ ಮಟ್ಟಿಗೆ. ಯಾಕಂದ್ರೆ ನೀವು ಮೋದಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ಚರ್ಚೆ ಕೂಡ ಮಾಡಿದ್ರಿ. ಏನು ಇವತ್ತು ನಡೆ ಏನು ಅಂತೇಳಿ? ನೋಡಿ, ವಿಚಾರ ಏನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇದು ತಾವೇನು ರಾಜ್ಯಸಭಾ ವಿಚಾರ ಕೇಳ್ತಾ ಇದ್ದೀರಾ. ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಒಂದು ವಿಚಾರದಲ್ಲಿ ನಾನು ಇನ್ನೂ ತೀರ್ಮಾನ ತಗೊಂಡಿಲ್ಲ. ನಾನು ತೀರ್ಮಾನ ತಗೊಂಡಾದ್ಮೇಲೆ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ. ನಾಳೆ ಅವ್ರಿಗೆ ಕಾಯಿರಿ ಅಂತೀರ ಹಾಗಾದ್ರೆ? ಅಷ್ಟೇ. ಇದಿಷ್ಟು ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಈಗ ನನ್ನ ಬಗ್ಗೆ ಈಗಲೇ ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರೆ, ಯಡಿಯೂರಪ್ಪ ಅವರು ಕೂಡ ಮಾತಾಡಿದರೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ. ಈ ಕ್ಷಣದವರೆಗೆ ಕೂಡ ಯಾರಿಗೆ ನಾನು ಮತ ಹಾಕಬೇಕು ಅನ್ನೋ ನಿರ್ಧಾರವನ್ನು ಕೂಡ ಹೇಳಿಲ್ಲ ಅಂತೇಳಿ ಅವರ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಅವರ ನಡೆಯನ್ನು ಕೂಡ ಗೌಪ್ಯವಾಗಿ ಇಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಗಿರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.